ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತುಂಬ ಈಸಿಯಾಗಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಹೆಲ್ತಿಯಾಗಿ 2 ಅದ್ಭುತವಾದಂತಹ ರೆಸಿಪಿಗಳನ್ನು ಮಾಡಿ ತೋರಿಸ್ತಿರೋದು. ಈ ಎರಡರ ಕಾಂಬಿನೇಷನ್ ಬೆಸ್ಟ್ ಆಗಿರುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದರೆ, ಇಲ್ಲ ಅಂತಂದರೆ ಮನೆಯಲ್ಲಿ ವೀಕೆಂಡ್ ಇದ್ದಾಗ ಎಲ್ಲರೂ ಮನೆಯಲ್ಲಿದ್ದಾಗ ಈ ಥರ ಒಂದು ರೆಸಿಪಿಗಳನ್ನು ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಿಗೆಲ್ಲ ಹೋಗೋದೇ ಬೇಡಪ್ಪ ಅನಿಸುತ್ತೆ. ನೋಡಿ, ಮನೆಯಲ್ಲಿ ತವಾ ಇದ್ದರೆ ಸಾಕು ರೀ, ನಾನು ತಂದು ರೊಟ್ಟಿ ಮಾಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. ಬಟರ್ ನಾನ್ ರೆಡಿ ಮಾಡ್ಕೊಳಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ, ಒಂದು ಮಿಕ್ಸರ್ ಬೌಲ್ಗೆ ಒಂದು 2 ಕಪ್ನಷ್ಟು ಮೈದಾ ಹಿಟ್ಟು ಹಾಕಿರೋದು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಉಪ್ಪು ತೊಗೊತಿರೋದು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊತಿರೋದು. ಅಂದರೆ ಈ ಒಂದು ಬಟರ್ ನಾನ್ ಒಳ್ಳೆ ಕಲರ್ ಕೊಡುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ತೊಗೊತಾ ಇರೋದು, ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಬಳಸ್ತಿರೋದು. ನಿಮ್ಮ ಕಡೆ ಯಾವುದಿದ್ರೂ ಓಕೆ. ನೋಡಿ, ಅಡುಗೆ ಎಣ್ಣೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನೀವು ಕಾಯಿಸಿಟ್ಟು ಆರಿಸ್ಕೊಂಡಿರೋಂಥ ಹಾಲು ತೊಗೋಬೇಕು. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಮೃದುವಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿಗೆ ನಾದ್ಕೊತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ನಾನು ನೀರೇನು ಬಳಸ್ತಾ ಇಲ್ಲ, ಹಾಲು ಮಾತ್ರ ಬಳಸ್ತಿರೋದು. ನೋಡಿ, ಪ್ಲಫಿಯಾಗಿ ಮತ್ತು ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಈ ಥರ ಒಂದು ಮೆಥಡಲ್ಲೇ ನೀವು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನೀವು ಈ ಬಟರ್ ನಾನ್ನಲ್ಲಿ ನೀವು ಮಾಡಿದಾಗ ನೀವು ಯಾವ ಒಂದು ಗ್ರೇವಿ ಇದ್ದರೂ ಓಕೆ, ಚಿಕನ್ ಗ್ರೇವಿ ಆದ್ರೂ, ಎಗ್ ಗ್ರೇವಿ ಆದರೂ, ಮಶ್ರೂಮ್ ಗ್ರೇವಿ ಆದ್ರೂ, ಇಲ್ಲಪ್ಪ ಪನ್ನೀರ್ ಗ್ರೇವಿ ಇದ್ರೂ ಓಕೆ, ಚೆನ್ನಾಗಿರುತ್ತೆ. ನೋಡಿ, ಟೈಮ್ ಇದ್ದರೆ ಒಂದು 4 ಅವರ್ ಆದರೂ ನೆನೆಯಕ್ಕೆ ಬಿಡಿ. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಮಿನಿಮಮ್ ಒಂದು 2 ಅವರ್ ಅಂತೂ ಹಿಟ್ಟು ನೆನಿಬೇಕ್ರಿ. ಎಷ್ಟು ಚೆನ್ನಾಗಿ ಹಿಟ್ಟು ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಅಷ್ಟು ಫ್ಲಫಿಯಾಗಿಯೂ ಬರುತ್ತೆ. ಈಗ ನಾವು ಬಟ್ರ್ ಎಗ್ ಮಸಾಲ ಮಾಡಬೇಕು. ಈ ರೆಸಿಪಿ ಮಾಡೋಕ್ಕೆ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀವಿ. ಈ ಪಾನ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು. ತುಪ್ಪ ಬಿಸಿಯಾಗಿದೆ. ಇದಕ್ಕೆ ನಾವು 1 ಈರುಳ್ಳಿನ ಸ್ಲೈಡ್ಸ್ ಆಗಿ ಕಟ್ ಮಾಡಿ ಹಾಕಿದ್ದೀವಿ. 1 ಚಕ್ಕೆ, 1-2 ಏಲಕ್ಕಿನೂ ಹಾಕ್ತಾ ಇರೋದು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟು ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀವಿ. ಹಸಿ ವಾಸನೆ ಹೋದರೆ ಸಾಕು, ಫುಲ್ ಏನು ಫ್ರೈ ಆಗೋದು ಬೇಡ. ಈಗ ನೋಡಿ, ಒಂದು 3 ಟೊಮೊಟೊ, ಹಣ್ಣಾಗಿರುವಂಥ ಟೊಮೊಟೊನ ತೊಗೊಂಡು ಸ್ಲೈಡ್ಸಾಗಿ ಕಟ್ ಮಾಡಿರೋದು ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಒಂದು 5-6 ಗೋಡಂಬಿ ಹಾಕ್ತಾಯಿರೋದು. ನೋಡಿ, ನಿಮ್ಮ ಕಡೆ ಎಕ್ಸ್ಟ್ರಾ ಇದ್ದರೆ ಹಾಕ್ಬೋದು, ನಮ್ಗೆ ಇಷ್ಟು ಸಾಕು ಅನಿಸಿದೆ, ಅದಕ್ಕೆ ನಾವು ಸಾಕು. ಈಗ ನೋಡಿ, ತಣ್ಣಗಾಕ್ಬಿಡೋಣ. ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಅದೇ ಒಂದು ಪಾನಿಗೆ ನಾನು ಸ್ವಲ್ಪ ಬೆಣ್ಣೆ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿರೋದು. ನೀವು ತುಪ್ಪ ಬೆಣ್ಣೆ ಇಷ್ಟ ಆಗಲಿಲ್ಲ ಅಂದರೆ ಎಣ್ಣೆ ಬಳಸ್ರಿ, ಇಲ್ಲಪ್ಪ ಅಂತಂದರೆ ಬೆಣ್ಣೆನೇ ಕಂಟಿನ್ಯೂ ಆಗಿ ಬಳಸ್ಬೋದು. ಈಗ ನೋಡಿ, ಅದಕ್ಕೆ ನಾವು ಒಂದು 6 ಮೊಟ್ಟೆ ಇತ್ತು ನಮ್ಮ ಕಡೆ, ಒಂದು 6 ಮೊಟ್ಟೆ ಬೇಯಿಸ್ಬಿಟ್ಟೆ. ಫಸ್ಟೇ ನಾನು ಬೇಯಿಸಿಟ್ಕೊಂಡಿದ್ದೆ. ಆ ಬೇಯಿಸಿದಂಥ ಮೊಟ್ಟೆನೂ ಹಾಕ್ತಾಯಿದ್ದೀವಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಖಾರ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ತಕ್ಕಷ್ಟು. ನೀವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಇದೇ ಥರನೇ ಶೇಕ್ ಮಾಡ್ತಾ ಇರಬೇಕು, ಇಲ್ಲ ಸ್ಪೂನಲ್ಲಾದರೂ ಕಲಿಸ್ತಾ ಇರಬೇಕು. ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ಹಾಗಾಗಿ ನೋಡಿ, ಇದೇ ಥರನೇ ಮಿಕ್ಸ್ ಮಾಡಿದ್ವಿ. ಈಗ ಸೈಡ್ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಅದು ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ, ಬೆಣ್ಣೆ ತುಪ್ಪ ಎಲ್ಲ. ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇರೋದು. ಸ್ವಲ್ಪ ಮೆಲ್ಟ್ ಆಗೋ ತನಕ ಸ್ವಲ್ಪ ಶೇಕ್ ಮಾಡ್ತಾ ಇರೋದು. ನೋಡಿ, ಬೆಣ್ಣೆ ಎಲ್ಲ ಕರಗಿದೆ. ಇದಕ್ಕೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅದು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಈರುಳ್ಳಿ ಸ್ವಲ್ಪ ಬೆಂದಷ್ಟು ಫ್ರೈ ಆದಷ್ಟು ರುಚಿಯಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿರೋದು. ಈ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡಬೇಕ್ರಿ. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೋಡಿ, ಈ ಥರ ಫ್ರೈ ಆದರೆ ಸಾಕು. ಇದಕ್ಕೆ ನಾವು 1-2 ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ನೋಡಿ, ನಾನ್ ವೆಜ್ಗಳಿಗೆಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದರೆ ಬೇಗ ಹಾಳಾಗಲ್ಲ ಅಂತಾರೆ, ಅಂದರೆ ಅಳಿಸೋಗಲ್ಲ ಅಂತಾರೆ. ನೋಡಿ, 1-2 ಟೇಬಲ್ ಸ್ಪೂನಷ್ಟು ನಾನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿರೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊತಾ ಇರೋದು. ಧನಿಯಾ ಪುಡಿ ಇಲ್ಲಪ್ಪ ಅನ್ನೋರು ಧನಿಯಾ ಕಾಳು ಬಳಸ್ಬೋದು. ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಿರಲ್ಲ, ಆ ಟೈಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ನಾವು ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ, ಅದನ್ನು ಹಾಕಿಬಿಟ್ಟು ನಾನು ಮಿಕ್ಸಿ ಜಾರಿಗೆ 1-2 ಅಂದರೆ ಟೀ ಕುಡಿಯೋ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ 1-2 ಗ್ಲಾಸಷ್ಟು ನೀರು ಹಾಕ್ತಾ ಇರೋದು. ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿರೋದು ರೀ. ಈಗ ಗ್ರೇವಿಗೆ ರೆಡಿ ಮಾಡ್ಕೊತಾ ಇರೋದು. ಇದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಿರೋದು. ನಾನು ಆಲ್ರೆಡಿ ಎಗ್ಗಿಗೆ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತಾ ಇರೋದು. ನೋಡಿರಿ, ಈ ಗ್ರೇವಿ ಕುದೀತಾ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ, ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ.
ಈಗ ಮೊಟ್ಟೆ ಎಲ್ಲ ನಾವು ಫ್ರೈ ಮಾಡಿ ಸೈಡ್ ಇಟ್ಕೊಂಡಿದ್ವಲ್ಲ, ಆ ಮೊಟ್ಟೆನೂ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಅಂದರೆ ಈ ಗ್ರೇವಿ ಒಳಗೆ ಫ್ರೈ ಆದರೆ ಸಾಕು. ಈಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ನಾನು ಮಿಲ್ಕಿ ಕ್ರೀಮ್ನ, ಅಂದರೆ ಕೆನೆ ಮತ್ತು ಮೈದಾ ಹಿಟ್ಟಿಂದ ನಾನು ಮಾಡಿದ್ದು. ಈಗ ನೋಡಿ ಈ ಥರ ಒಂದು ರೆಸಿಪಿನ ನೀವು ಬಟರ್ ನಾನ್ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈಗ ಬಟರ್ ನಾನ್ ಮಾಡೋದು ವಿಧಾನ ನೋಡೋಣ ಬನ್ನಿ. ನಾನು ಒಂದು 2 ತಾಸು ನೆನೆಯಕ್ಕೆ ಬಿಟ್ಟಿದ್ದೆ, ಅಂದರೆ 2 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟಿದ್ದೆ. ನೋಡಿ ಬೆಣ್ಣೆ ಬಂದಂಗೆ ಬರ್ತಾಯಿದೆ. ಐರನ್ ಕಡಾಯಿ ತೊಗೊಂಡ್ರದು ನಾನ್ ಸ್ಟಿಕ್ಕಲ್ಲಿ ಬರಲ್ಲ ರೀ. ಈಗ ನೋಡಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೇಕ್ರಿ. ಅಂದರೆ ಸ್ವಲ್ಪ ಒಣಗಿರೋ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ನಾವು ಸ್ವಲ್ಪ ಒಂದು ಇಡಿಯಷ್ಟು ಬರಬಾರ್ದು, ಅದಕ್ಕಿಂತ ಸ್ವಲ್ಪ ಬಂದರೆ ಸಾಕು. ಒಂದು ಉಂಡೆ ಅಂತೀವಲ್ಲ, ಚಿಕ್ಕದಾಗಿರುವಂತಹ ಉಂಡೆ ತೊಗೊಂಡು ನಾನು 2 ಕಡೆನೂ ಹಿಟ್ಟನ್ನು ಹಚ್ಕೊತೀನಿ ರೀ. ಅಂದರೆ ಫಸ್ಟಿಗೆ ಹಚ್ಕೊತೀನಿ ಅಷ್ಟೇ, ಆಮೇಲೆ ಹಚ್ಚಲ್ಲ. ಯಾಕಂದರೆ ಸ್ವಲ್ಪ ಹಸಿ ಇರಬೇಕು, ಆ ಥರ ಇದ್ರೇ ನಾವು ಎಳ್ಳು ಮತ್ತು ಕೊತ್ತಂಬರಿ ಎಲ್ಲ ಹಾಕ್ತೀವಲ್ಲ ಚೆನ್ನಾಗಿ ಹತ್ತುತ್ತೆ. ಒಣಗಿರೋ ಹಿಟ್ಟು ಹಾಕ್ಕೊಂಡ್ರೆ ಸರಿಗೆ ಹತ್ತಲ್ಲ. ಹಾಗಾಗಿ ನೋಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂಥ ಕೊತ್ತಂಬರಿನೂ ಹಾಕಿಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಬೇಕ್ರಿ. ಅಂತಂದರೆ ಸ್ವಲ್ಪ ನೀರು ಏನು ಹಾಕಕ್ಕೆ ಹೋಗ್ಬಿಡಿ, ಸಾಕು. 1-2 ಸರಿ ಆದರೂ ಲಟ್ಟಿಸಿದ್ರೆ ಸಾಕು. ಈಗ ನೋಡಿ ಹಂಚು ಬಿಸಿಯಾಗಿದ್ದೇನೆ ಇಲ್ಲ ಅಂತ ನೋಡ್ಕೊಂಡು ನಾವು ಇನ್ನೊಂದು ಕಡೆ ಲೆಫ್ಟ್ ಹ್ಯಾಂಡಲ್ಲೇ ಹಾಕ್ಕೋಬೇಕು. ಈಗ ಹಾಕೊಂಡ್ಮೇಲೆ ರೀ ನೀವು ಬಟ್ಟೆಯಲ್ಲಾದರೂ ಟ್ರೈ ಮಾಡಿ, ಇಲ್ಲ ಅಂತಂದರೆ ನೀವು ಕೈಯಲ್ಲಾದ್ರೂ ನೀರು ಹಚ್ಬೇಕು ರೀ. ನೀರು ಹಚ್ಚಿದ್ರೇ ಸ್ವಲ್ಪ ಐರನ್ ಹಂಚು ಬರುತ್ತಲ್ಲ, ಅದರಲ್ಲಿ ನಿಮಗೆ ಹಂಚು ಸರಿ ಹೋಗುತ್ತೆ. ನೋಡಿ ಇವಾಗ ಅಂದರೆ ಹೇಳೋದ್ಕಿಂತ ನೋಡಿದ್ರೇ ಗೊತ್ತಾಗೋದು. ಈಗ ನೋಡಿ ಹಂಚು ಕಾದಿದೆ, ಇದಕ್ಕೆ ನಾನು ರೆಡಿ ಮಾಡಿರೋಂಥ ಚಪಾತಿನೂ ಹಾಕ್ತಾಯಿದ್ದೀನಿ. ರೆಡಿ ಮಾಡಿರೋಂಥ ಬಟರ್ ನಾನನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ ನಾನು ಬ್ಯಾಕ್ ಸೈಡು ಬೆಂದಿದೆ. ಈಗ ನೋಡಿ ಫ್ರಂಟಲ್ಲಿ ಈ ಥರನೇ ನಾನು ಬೇಯಿಸ್ತಾ ಇರೋದು, ಅಂದರೆ ಡೈರೆಕ್ಟಾಗಿ ಉರಿಗೇ ಬೇಯಿಸ್ತಾ ಇರೋದು. ಇದೇ ಥರನ ರೌಂಡಾಗಿ ಉರಿಬೇಕು. ಒಂದೇ ಕಡೆ ಸೀದೋಗುತ್ತೆ, ಇಲ್ಲ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಕಲರ್ಫುಲ್ಲಾಗಿ ಕಾಣ್ತಿದೆ. ಇದಕ್ಕೆ ನಾನು ಬೆಣ್ಣೆನೇ ಹಚ್ತಾ ಇರೋದು, ಸ್ವಲ್ಪ ಮೆಲ್ಟಾಗಿರೋ ಬೆಣ್ಣೆ, ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ. ಈಗ ನೋಡಿ ಈ ಥರ ಇದಿದೆ ನೋಡಿ, ಈ ಥರ ಮೆಲ್ಟ್ ಆಗಿದೆ. ಇಷ್ಟು ತೊಗೊಂಡು ನಾನು ಬಟರ್ ನಾನಿಗೆ ಹಾಕ್ತಾ ಇದ್ದೀನಿ. ಈಗ ನೋಡಿ ಡೈರೆಕ್ಟಾಗಿ ತಿನ್ನಬೇಕಪ್ಪ, ಏನೋ ಗ್ರೇವಿ ಜೊತೆ ನಂಚ್ಕೊಂಡಿಲ್ದಂಗೆ ಅನ್ನೋ ಥರ ಇದೆ. ನೋಡಿ ಇಷ್ಟು ಚೆನ್ನಾಗಿದೆ, ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಇದ್ದಾಗೇ ಇದೆ. ನೋಡಿ ಏನಾದರೂ ಚೇಂಜಸ್ ಇದೆನಾ ನೋಡಿ, ಈ ಥರ ಏನಾದರೂ ಫ್ಲಫಿಯಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಬಂದಿದೆ. ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಟೈಮಿಂದ ತಿದ್ಕೊತೀನಿ. ನೋಡಿ ಕೆಲವೊಬ್ರು ಅಂತಾರೆ ನಿಮ್ಗೆ ವಾಯ್ಸ್ ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿ ತುಂಬ ಬೇಜಾರಾಗುತ್ತೆ. ಹಾಡ್ಕೊಂತಾರೆ ರೀ, ನಂದು ಏನು ಮಾಡೋಣ, ದೇವ್ರು ಕೊಟ್ಟಿರೋ ವಾಯ್ಸ್ ರೀ. ದಯವಿಟ್ಟು ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ತಿದ್ಕೋಬೇಕಂತೇಳಿ. ನೋಡಿ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.